ಪ್ಯೂರ್ಲಿ ಅರೇಂಜ್? ಹಾಂ, ಪ್ಯೂರ್ಲಿ ಅರೇಂಜ್. ನಿಮ್ಮ ಮನೆ ಕಡೆ ಯಾರು ಸಿನಿಮಾದ ಇದು ಈಗ ಅಂದ್ರೆ ನಮ್ಮ ತಂದೆಯವ್ರಿಗೆ ತೂಗುದೀಪ್ ಶ್ರೀನಿವಾಸ್ ಅವರು ತುಂಬಾ ಪರಿಚಯ ಇದ್ರು. ನಾನು ದರ್ಶನ್ ಸರ್ನೆಲ್ಲ ಚಿಕ್ಕವನಿಂದ ಇದ್ದಾಗೆ ನೋಡಿದ್ದೀನಿ. ಪ್ಲಸ್ ಯಶ್ ವಾಸ್ ಅ ನೇಬರ್. ನಮ್ಮ ಮೈಸೂರಲ್ಲಿ ಇದ್ದಾಗ ನಾನು ಯಶ್ನು ಚಿಕ್ಕವನಿರ್ಬೇಕಾದ್ರೆ ನೋಡಿದ್ದೀನಿ. ಸೊ ನಮ್ಮ ತಂದೆಯವ್ರಿಗೆ ತುಂಬ ಮುಂಚೆಯಿಂದ ಮೂವೀಸಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನು ತುಂಬ ಕನ್ನಡ ಮೂವೀಸ್ ನೋಡೇ ಬೆಳೆದಿರೋದು. ಸೊ ಆ ಥರ ಲಿಂಕ್ ಇದೆ. ಬಟ್ ಅಷ್ಟೇ, ಫ್ಯಾಮಿಲಿಯಲ್ಲಿ ಯಾರು ಇಲ್ಲ. ಹೌದು, ಅಂದ್ರೆ ಇದು ನಮ್ಮ ರಿಲೇಟಿವ್ಸ್ ಎಲ್ಲ ಅದೇ ಹೇಳೋದು, ಎಲ್ಲರೂ ಇಂಜಿನಿಯರ್ಸ್ನೇ ಮದುವೆ ಆಗ್ತಿದ್ದೀರಾ ಈ ಥರ. ಸೊ ನಮ್ಮ ಫ್ಯಾಮಿಲಿಯವ್ರಿಗೂ ತುಂಬ ಖುಷಿ ಇದೆ. ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಈ ಥರ ಮೂವಿ ಇಂಡಸ್ಟ್ರಿಯಲ್ಲಿ ಇದ್ದವರಲ್ಲ. ಅದರಿಂದ ಇವ್ರು ಬರ್ತಿರೋದು ಎಲ್ಲರಿಗೂ ಫ್ಯಾಮಿಲಿಯಲ್ಲೂ ತುಂಬ ಎಕ್ಸೈಟ್ಮೆಂಟ್ ಇದೆ. ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ, ಪಾತ್ರ ಯಾವ್ದು ಇಷ್ಟ, ಹಾಡು ಯಾವ್ದು ಇಷ್ಟ, ಏನಾದ್ರು ಮಾತಾಡಿದ್ರೆ ಅದ್ರ ಜೊತೆಗೆ? ಅಂದರೆ ನನಗೆ ನಾನು ಕೆಂಡ ಸಂಪಿಗೆ ಮತ್ತು ಟಗರು ಮೂವಿ ನೋಡಿರೋದು. ಸೊ ಅದೇ ನಂಗೆ ಅದು ಎರಡು ಮೂವಿನೂ ತುಂಬ ಇಷ್ಟ ಆಗಿದೆ. ಮಾನಿಟರ್ ಅದೇ ಮದುವೆ ಔಟ್ ಆಫ್ ಸ್ಟೇಷನಲ್ಲಿ ಆಗ್ತಿದೆಯಲ್ಲ, ಸೊ ಇಂಡಸ್ಟ್ರಿಗೆಲ್ಲ ಆಲ್ರೆಡಿ ಇನ್ವೈಟ್ ಮಾಡ್ತಿದ್ದೀರಾ, ಫೋಟೋಸ್ ನೋಡ್ತಿದ್ದೀವಿ ನಾವು ಕೂಡ. ಸೊ ಮದುವೆ ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ಇಂಡಸ್ಟ್ರಿ ಮಂದಿಗೆ ಏನಾದರೂ ಇಲ್ಲಿ ಸ್ಪೆಷಲ್ ಗ್ಯಾದರಿಂಗ್ ಥರ ಏನೋ ಮಾಡ್ತೀವಿ? ಸದ್ಯಕ್ಕೆ ನಾನು ಜಾಸ್ತಿ ಪ್ರೆಷರೈಸ್ ಮಾಡ್ಕೋತಿಲ್ಲ. ಲೈಕ್ ಐ ಡೋಂಟ್ ಪ್ರೆಷರೈಸ್ ಮೈ ಸೆಲ್ಫ್ ಆ್ಯಂಡ್ ಅರುಣ್, ಬಿಕಾಸ್ ಯು ನೋ ಒಂದು ವೆಡ್ಡಿಂಗ್ ಅದು ಒಂದು ಗಾದೆನೇ ಇದೆಯಲ್ಲ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನೋ ಥರದಲ್ಲಿ. ಸೊ ಜೀವನದಲ್ಲಿ ಇದೊಂದು ಹೊಸ ಒಂದು ಫೇಸ್. ಬಟ್ ಡೌನ್ ದ ಲೈನ್ ಒಂದು 3-4 months ಅಲ್ಲಿ ಒಂದು ಒಳ್ಳೆ ಗೆಟ್ ಟುಗೆದರ್ ಇಟ್ಕೋಬೇಕು ಅಂತ. ಯಾಕಂದರೆ ನಮ್ಮದು ಮುಹೂರ್ತ ನಮಗೆ ಅಂದರೆ ಈಗಲೇ ಆಗಬೇಕಾಗಿತ್ತು. ಸೊ ನೆಕ್ಸ್ಟ್ 3-4 months ಯಾವುದೇ ಒಳ್ಳೆ ಶುಭ ಮುಹೂರ್ತ ಇರಲಿಲ್ಲ. ಸೊ ನಮಗೆ ಪ್ರಿಪ್ರೇಷನ್ ಮಾಡೋಕ್ಕೆ ಇದಕ್ಕೆ ತುಂಬಾ ಕಡಿಮೆ ಟೈಮ್ ಸಿಕ್ಕಿತ್ತು. ಅಂದರೆ ಈ 1 ತಿಂಗಳಲ್ಲೇ ನಾವು ಪ್ರಿಪೇರ್ ಮಾಡ್ತಾ ಇರೋದು. ಈಗಲೇ ಒಂದು 3-4 ದಿನದಿಂದ ನಾವು ಆ್ಯಕ್ಚುಲಿ ಕರೆಯೋಕ್ಕಂತ ಎಲ್ಲರೂ ಯಾವಾಗ ಮದುವೆ 4 days ಅಲ್ಲ 3 days ಅಲ್ಲ, ಬಿಕಾಸ್ ಅಷ್ಟು ಶಾರ್ಟ್ ನೋಟಿಸಲ್ಲಿ ಎಲ್ಲ ನಡೀತಾ ಇದೆ. ಆ್ಯಂಡ್ ಅದೇನೋ ಆಗಬೇಕು ಅಂದರೆ ಆ ಟೈಮ್ಗೆ ಅದು ಯಾರ ಹತ್ರನೂ ತಡೆಯೋಕ್ಕಾಗಲ್ಲ ಅಂತಾರಲ್ವಾ. ಸೊ ಹಾಗೆ ಆಗ್ತಾ ಇರೋದು. ಬಟ್ ಒಂದು ಡೌನ್ ದ ಲೈನ್ ಒಂದು 3-4 months ಐ ಡೆಫಿನೆಟ್ಲಿ ವಾಂಟ್ ಟು ಹೋಸ್ಟ್ ಎವ್ರಿಬಡಿ. ಬಟ್ ಮದುವೆಗೆ ಎಲ್ಲರೂ 100% ನೀವೆಲ್ಲರೂ ಇನ್ವೈಟೀಸ್. ಬಿಕಾಸ್ ಮೀಡಿಯಾಗಿಂತ ಜಾಸ್ತಿ ಆರ್ ಆಲ್ ಫ್ರೆಂಡ್ಸ್ ನನಗೆ. ಸೊ ಒಂದೇ ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಕ್ಯಾಮ್ರಾ ಒಂದು ಸ್ವಲ್ಪ ಯಾಕೆಂದರೆ ನಾವು ಒಂದು ಯಾವುದೋ ಟೆಲಿವಿಷನ್ ಹತ್ರ ಎಲ್ಲ ಮಾತಾಡ್ತಿರೋದ್ರಿಂದ ಆ ಒಂದು ರೀಸನ್ಗೆ ರಿಕ್ವೆಸ್ಟ್ ಮಾಡಿದೆ. ಎಲ್ಲರೂ ಫ್ರೆಂಡ್ಸ್ ಆಗಿ ಬನ್ನಿ ಅನ್ನೋ ಥರದಲ್ಲಿ ಕೇಳ್ಕೊತಿದ್ದೀವಿ.